ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾದ ಮೇಲೆ ಆರ್ಎಸ್ಎಸ್ ವಿರುದ್ಧ ಬಹಳ ದೊಡ್ಡ ಮಟ್ಟದ ಧ್ವನಿ ಎತ್ತಿದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದು 7 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಿಯಾಂಕ್ ಖರ್ಗೆಯ ಜೊತೆ ಧ್ವನಿ ಎತ್ತಿದ್ದು ಇಬ್ರೆ. ಒಂದು BK ಹರಿಪ್ರಸಾದ್, ಇನ್ನೊಂದು ಯತೀಂದ್ರ ಸಿದ್ದರಾಮಯ್ಯ. ಖರ್ಗೆ ತಮ್ಮ ಪಕ್ಷದ ನಾಯಕರು ನನ್ನ ಜೊತೆ ಧ್ವನಿಗೂಡಿಸ್ತಾರೆ, RSS ವಿರುದ್ಧ ನನ್ನ ಹೋರಾಟಕ್ಕೆ ಒಂದು ಶಕ್ತಿ ಬರುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ RSS ನ ವಿಚಾರ ಬಂದಾಗ ಕಾಂಗ್ರೆಸ್ ಧ್ವನಿ ಒಂದೇ ಆಗಿರೋದಿಲ್ಲ ಅನ್ನೋದು ಅವರಿಗೆ ಅರ್ಥವಾಗಿದೆ. ಸ್ವತಃ ಕಾಂಗ್ರೆಸ್ನ ಸಾರಥಿ DK ಶಿವಕುಮಾರ್ ಅವರು ಕೂಡ RSS ನ ವಿರುದ್ಧ ಒಂದೇ ಒಂದು ಪದವನ್ನ ಮಾತನಾಡಲಿಲ್ಲ. ಹೀಗಾಗಿ ಉಳಿದವರಿಗೆ ಈ ವಿಷಯ ಹೇಗೆ ತಗೊಂಡು ಹೋಗ್ಬೇಕು ಅನ್ನೋದು ಅರ್ಥವೇ ಆಗದೆ ಮೌನಕ್ಕೆ ಶರಣಾಗಿದ್ರು. ಆದ್ರೆ ಇದನ್ನೆಲ್ಲ ದೂರದಿಂದಲೇ ಗಮನಿಸ್ತಾ ಇದ್ದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿಯ ಮುಂದೆ ಕಾಂಗ್ರೆಸ್ ಪಕ್ಷದ ಆದ್ಯತೆ ಏನು, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವೇನು, ನಾವು ಕೇಂದ್ರದಿಂದ ಹಿಡಿದು ರಾಜ್ಯದವರೆಗೆ ಯಾರ ವಿರುದ್ಧ ಸೈದ್ಧಾಂತಿಕವಾಗಿ ಹೋರಾಡ್ತಿದ್ದೀವಿ ಅನ್ನೋದನ್ನ DK ಶಿವಕುಮಾರ್ ಅವರಿಗೆ ಇವತ್ತು ಪದಗ್ರಹಣ ಕಾರ್ಯಕ್ರಮದಲ್ಲಿ ನೆನಪಿಗೆ ತಂದರು. ಅವರ ಹೋರಾಟ ನೋಡಿದ್ದೀನಿ ನಾನು. ಅವರು ಯಾವತ್ತೂ ಕೂಡ RSS ವಿರುದ್ಧವಾಗಿ, ಬಿಜೆಪಿ ವಿರುದ್ಧವಾಗಿ, ಕೋಮುವಾದಿ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಅದರಿಂದ ಇವತ್ತು ಪುನರ್ ನಿರ್ಮಾಣ ಆಗಬೇಕು. ಹೊಸದಾಗಿ ಕಾಂಗ್ರೆಸ್ನ ನಾಯಕತ್ವ ವಹಿಸಿಕೊಂಡಿರತಕ್ಕಂತಹ BK ಹರಿಪ್ರಸಾದ್ RSS ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ, ಸಂವಿಧಾನವನ್ನ ಉಳಿಸುವ ಹೋರಾಟವನ್ನ ಮಾಡ್ತಿದ್ದಾರೆ. ಈ ಹೋರಾಟ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಹೋರಾಟ ಆಗಬೇಕು. ನೀವು ಹೋರಾಟವನ್ನ ಮಾಡದೇ ಇದ್ರೆ ಬಿಜೆಪಿ ಅವರ ನೆರೆಟಿವ್ ವಿರುದ್ಧ ತಲೆ ಎತ್ತೋದಕ್ಕೆ ಆಗೋದಿಲ್ಲ ಅನ್ನೋ ಸಂದೇಶವನ್ನು ಇವತ್ತು ನೀಡಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯಕರ್ತ ಕೂಡ ಸಿದ್ಧಾಂತದೊಂದಿಗೆ ರಾಜಿಯಾಗಬಾರ್ದು ಅನ್ನೋ ಸಂದೇಶವನ್ನ ತಲುಪಿಸಿದ್ದಾರೆ. ಇದನ್ನ ನೇರವಾಗಿ DKಗೆ ಹೇಳದೇ ಇದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ತಲುಪಿಸಬೇಕಾದ ವಿಷಯವನ್ನ ಸರಿಯಾಗಿ ತಲುಪಿಸಿದ್ದಾರೆ. ಸೈದ್ಧಾಂತಿಕ ಹೋರಾಟದಲ್ಲಿ ಕಾಂಗ್ರೆಸ್ಸಿಗರು ಒಬ್ಬಂಟಿಯಾಗಬಾರದು, ಎಲ್ಲ ಕಾರ್ಯಕರ್ತರು ಧ್ವನಿ ಎತ್ತಬೇಕು ಅನ್ನೋ ಸಂದೇಶವನ್ನು ಕೂಡ ಇವತ್ತು ವೇದಿಕೆಯಲ್ಲಿ ನೀಡಿದ್ದಾರೆ. RSS ವಿರುದ್ಧ DKಯ ಮೌನ ಅನೇಕ ಅರ್ಥಗಳನ್ನ ಕಲ್ಪಿಸುತ್ತಿದೆ. ಅಲ್ಲದೆ RSS ನ ವಿರುದ್ಧ ಕೇಂದ್ರದ ನಾಯಕರೇ ದೊಡ್ಡದಾಗಿ ಮಾತನಾಡ್ತಿರುವಾಗ ರಾಜ್ಯದ ನಾಯಕರು ಯಾಕೆ ಮಾತನಾಡ್ತಿಲ್ಲ ಅನ್ನೋ ಅನುಮಾನ ಶುರುವಾಗಿದೆ. ಇಂದು ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಸಂದೇಶ ಯಾರ್ಯಾರಿಗೆ ನಾಟಿದೆ ಅನ್ನೋದನ್ನ ನಾಳೆಯಿಂದ ನೋಡಬೇಕು. ಸಿದ್ದರಾಮಯ್ಯ ತಾವು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ತಮ್ಮ RSS ವಿರುದ್ಧದ ನಿಲುವಿಗೆ ಗಟ್ಟಿಯಾಗಿ ಅಂಟುಕೊಂಡಿದ್ರು. ಕೋಮುವಾದದ ಬಗ್ಗೆ ಕೊನೆಯವರೆಗೂ ರಾಜಿಯಾಗದ ರಾಜಕೀಯವನ್ನ ಮಾಡ್ಕೊಂಡು ಬಂದಿದ್ರು. ಈಗ DK ಕೂಡ ಅದೇ ನಿಲುವನ್ನು ಮುಂದುವರಿಸಿಕೊಂಡು ಹೋಗ್ತಾರಾ ಅಥವಾ RSS ವಿಚಾರವಾಗಿ ಮೌನವಾಗಿ ಉಳಿತಾರಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.